ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಮೇಕ್. ಅವರೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಇದು ಬಂದು ನನ್ನ ತಮ್ಮನ ಮನೆ. ನಾವೆಲ್ಲ ಎಲ್ಲಿಗಪ್ಪ ಹೊರಟಿದ್ದೀವಿ ಅಂತಂದರೆ ನನ್ನ ತಮ್ಮನ ಮನೆ ದೇವ್ರಿಗೆ ಹೊರಟಿದ್ದೀವಿ. ನಾವು ವರ್ಷ ಯಾವಾಗಲೂ ಇದೇ ಥರನೇ ಮನೆ ದೇವ್ರಿಗೆ ಹೋಗ್ತಾ ಇರ್ತೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಹಾಗೆ ನನ್ನ ತಂಗಿನ ಕರ್ಕೋಬೇಕಾಗಿತ್ತು, ಅವಳನ್ನೂ ಪಿಕ್ ಮಾಡಿಕೊಂಡು ನಾವು ಹೊರಟ್ವಿ. ನಾವು ಪ್ರತಿ ವರ್ಷವೂ ನಮ್ಮ ತಂದೆ ತಾಯಿ ಇದ್ದಾಗೆಲ್ಲ ಹೀಗೆ ಹೋಗ್ತಾಯಿದ್ವಿ, ತುಂಬ ಚೆನ್ನಾಗಿರ್ತಿತ್ತು. ಹಾಗೆ ನಾವೆಲ್ಲ ಟಿಫನೆಲ್ಲ ಮಾಡಿರಲಿಲ್ಲ, ಮಕ್ಳಿಗೂ ಕೂಡ ಟಿಫನ್ ಏನು ತಿನ್ನಿಸಿರಲಿಲ್ಲ. ಮಾರ್ನಿಂಗ್ ಬೇಗ ಹೊರಟಿರೋದ್ರಿಂದ ಎಲ್ಲಾದರೂ ಮರದಡೆ ಹಾಕ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಮಾಡೋದಕ್ಕೆ ಅಂತ ನಿಲ್ಲಿಸೋದಕ್ಕೆ ನನ್ನ ತಮ್ಮ ಜಾಗ ಹುಡುಕ್ತಾ ಇದ್ದ. ಅಂಥ ಇಂಥ ಒಂದು ಒಳ್ಳೆ ಜಾಗ ಸಿಕ್ತು. ಮರದಡೆ ಹಾಕ್ಕೊಂಡು ಊಟ ಮಾಡೋದಾಗಲಿ ಟಿಫನ್ ಮಾಡೋದಾಗಲಿ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ. ಹಂಗಾಗಿ ಮರದಡೆ ನಿಂತ್ಕೊಂಡು ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ವಿ. ಮಕ್ಕಳೆಲ್ಲ ತುಂಬ ಹಸುಕೊಂಡಿದ್ರು, ಅದಕ್ಕೋಸ್ಕರ ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಟಿಫನ್ನು ಚೆನ್ನಾಗಿರೋ ಟಿಫನ್ಗಳು ಮಾಡ್ಕೊಂಬಂದಿದ್ರು. ಪಲಾವು, ಚಿತ್ರಾನ್ನ, ಹಾಗೆ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಅದೆಲ್ಲ ಚೆನ್ನಾಗಿತ್ತು, ಬಿಸಿ ಬಿಸಿ ಮಾಡ್ಕೊಂಬಂದಿದ್ರು. ಇವರೆಲ್ಲ ಬಂದು ನನ್ನ ತಮ್ಮನ ಹೆಂಡ್ತಿಯವರ ಅಮ್ಮ ಮತ್ತು ಅವರ ಅಕ್ಕ ಎಲ್ಲ ಬಂದಿದ್ದರು. ಹಾಗೆ ಟಿಫನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಬಂದು ಇದು ಗದ್ದೆ ಹುಚ್ಚಮ್ಮ ಅಂತ ಹೇಳಿ ತುಂಬ ಫೇಮಸ್ಸು. ಆಮೇಲೆ ಶಕ್ತಿ ಅಂತಲೇ ಹೇಳ್ಬೋದು. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಕೂಡ ಇಲ್ಲಿಗೆ ಬರ್ತಾಯಿರ್ತೀವಿ. ತುಂಬ ಶಕ್ತಿ ದೇವರು ಅಂತಲೂ ಹೇಳೋದು ತಪ್ಪಾಗೋದು. ಹಾಗೆ ಇದಕ್ಕೆ ಬೆಲ್ದಾರತಿ ಎಲ್ಲ ಮಾಡ್ತೀವಿ ನಾವು. ಸೊ ಎಲ್ಲರೂ ಮನೆಯವರೆಲ್ಲ ಸೇರಿಕೊಂಡು ಬೆಲ್ದಾರತಿ ಎಲ್ಲ ಮಾಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಹಾಗೆ ಪ್ರಸಾದ ಎಲ್ಲ ಕೊಟ್ಟರು, ಪ್ರಸಾದ ಎಲ್ಲರಿಗೂ ಹಂಚ್ಕೊಟ್ಟು ನಾವು ಪ್ರಸಾದ ತಿಂದ್ಕೊಂಡು ತಿರ್ಗಾ ಮತ್ತೆ ಬೇರೆ ದೇವ್ರಿಗೆ ಹೋಗ್ಬೇಕಾಗಿತ್ತಲ್ವ, ಎಲ್ಲನೂ ತೊಗೊಂಡು ಬೇರೆ ದೇವ್ರಿಗೆ ಹೋದ್ವಿ. ಎಲ್ಲ ನನಗನ್ಸುತ್ತೆ ನಿಮ್ಗಳಿಗೂ ನೆನಪಾಗುತ್ತೆ, ಈಗ ಮನೆ ದೇವ್ರುಗಳಿಗೆಲ್ಲ ಹೋದರೆ ಇದೇ ರೀತಿ ಹೋಗ್ತೀರಾ ಅಂತ ಹೇಳಿ. ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೋದರೆ. ಆಮೇಲೆ ಮನೆ ದೇವ್ರಿಗೆ ಬೇರೆ ಮನೆ ದೇವ್ರಿಗೆ ಹೋಗ್ಬೇಕಿತ್ತಲ್ಲ, ಅದು ಪಕ್ಕನೇ ಅಕ್ಕ ತಂಗೀರು, 3 ಜನ ಅಕ್ಕ ತಂಗೀರು ಅಂತ ಹೇಳ್ತಾರೆ. ಫಸ್ಟು ಗದ್ದೆ ಹುಚ್ಚಮ್ಮ, ಆಮೇಲೆ ಹರಿಮಾರಮ್ಮ, ಬೆಲ್ವಾರ್ದಮ್ಮ ಅಂತೇಳಿ. ಇದು ಬಂದು ಬೆಲ್ವಾರ್ದಮ್ಮ. ನನಗೆ ಇನ್ನೊಂದು ದೇವರು ವೀಡಿಯೋಸು ನನಗೆ ಮಿಸ್ ಆಗೋಗ್ಬಿಡ್ತು. ಸೊ ಹಂಗಾಗಿ ಇದಕ್ಕೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇದು ಆ್ಯಕ್ಚುಲಿ ಕೋಳಿ ಎಲ್ಲ ಕುಯ್ದುಬಿಟ್ಟು ನಾವು ಅಡುಗೆ ಎಲ್ಲ ಮಾಡಬೇಕು ಈ ದೇವರಿಗೆ. ಇದು ಬಂದು ನನ್ನ ತಮ್ಮ ಇದ್ದಾರಲ್ಲ, ಅವ್ರ ತಂಗಿ, ನಮ್ಮ ತಮ್ಮವರ ಹೆಂಡತಿ ತಂಗಿ ಅಕ್ಕನ ಮನೆ. ಹಾಗಾಗಿ ಇಲ್ಲಿ ಅವರು ಜಮೀನು ತೊಗೊಂಡಿದ್ದಾರೆ. ಆ ಜಮೀನಲ್ಲಿ ಈ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿತ್ತು, ಮಕ್ಕಳು ಆಟ ಆಡೋದಕ್ಕಾಗ್ಬೋದು, ಮತ್ತು ರಜೆಗಳು ಬಂದರೆ ಬಂದು ಕೂತ್ಕೊಳ್ಳೋಕ್ಕೆ, ಮತ್ತು ಒಂದು ವಾರ ಆಗಲಿ 1 ತಿಂಗಳಾಗಲಿ ಇದ್ದರೆ ಏನೂ ಬೇಜಾರಾಗಲ್ಲ. ತುಂಬ ಖುಷಿಯಾಯಿತು ನನಗಂತೂ ನೋಡ್ಬಿಟ್ಟು ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿತ್ತು. ಫ್ಯಾಮಿಲಿ ಒಟ್ಟಿಗೆ ಹಿಂಗೆಲ್ಲ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ಅಡುಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ. ಸೊ ಹಂಗಾಗಿ ಈರುಳ್ಳಿ ಅದು ಇದೆಲ್ಲ ಬಿಡಿಸ್ಕೊಂಡು ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನ್ ವೆಜ್ಗೆ ಅವರಮ್ಮ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೇಳಿ ಅವರಮ್ಮ ರೆಡಿ ಮಾಡ್ತಾಯಿದ್ರು. ಹಾಗೆ ಇವತ್ತು ಬಂದು ನನ್ನ ತಮ್ಮನ ಮಗನ ಬರ್ಡೇ ಕೂಡ. ಅದಕ್ಕೆ ಅಲ್ಲೇ ಸಣ್ಣದಾಗಿ ಒಂದು ಚಿಕ್ಕದಾಗಿ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ನಾವು ರೆಡಿ ಮಾಡ್ಕೊಂಡಿದ್ವಿ. ಇವತ್ತೇ ಹಾಗೆ ಅವ್ರದ್ದೆಲ್ಲನೂ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನಮ್ಮ ತಮ್ಮವರ ಹೆಂಡತಿ ಅಪ್ಪ ಅಮ್ಮಂದು ವೆಡ್ಡಿಂಗ್ ಡೇ ಕೂಡ ಇತ್ತು. ಅವ್ರದ್ದು ಎಲ್ಲ ಕೇಕೆಲ್ಲ ಕಟ್ಟಾದಮೇಲೆ ನಾವು ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಹಸುಕೊಂಡಿದ್ವು. ಅದಕ್ಕೆ ನಾನ್ ವೆಜ್ ಎಲ್ಲ ಬೇಗ ಪ್ರಿಪೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ಹಾಗೆ ಅಲ್ಲಿನ ವಾತಾವರಣ ಅಂತೂ ಹೇಳ್ತಿರ್ದು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಇವೆಲ್ಲ ಹಳ್ಳಿ ಕಡೆ ಎಲ್ಲ ಹೋದರೆ ಈ ಥರ ಎಲ್ಲ ವಾತಾವರಣ ನೆನಪಾಗುತ್ತೆ ಅಂದ್ಕೋತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡ್ತಿದ್ರೆ ನೀವು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಇನ್ನೂ ವೀಡಿಯೋಸ್ನ ನಾನು ಮಾಡ್ತೀನಿ. ಹಾಗೆ ನನ್ನಿಂದ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಿಮ್ಮ ಊರುಗಳಲ್ಲೂ ಈ ಥರ ಎಲ್ಲ ಇದೆಯಾ? ಈ ಥರ ಎಲ್ಲ ಹೋಗಿರೋ ನೆನಪೆಲ್ಲ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖುಷಿ ಆಯಿತು. ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.